ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಹೊಸಕೋಟೆ ರಸ್ತೆ ದುರಂತ. ಒಂದೊಂದು ಕುಟುಂಬದಲ್ಲೂ ಒಂದೊಂದು ಕಣ್ಣೀರಿನ ಕತೆ. ಅಪ್ರಾಪ್ತರು ಒಂದು ಮಾತನ್ನು ಕೂಡ ಹೇಳದೆ ಜಾಲಿ ರೈಡ್ ಅಂತ ಹೇಳಿ ನೈಟ್ ಔಟ್ ಹೋದವರು ಕುಟುಂಬಗಳಿಗೆ ಇಂಥದ್ದೊಂದು ಬರ ಸಿಡಿಲಿನ ಸುದ್ದಿ ಕೊಡ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಕ್ಕಿಲ್ಲ. 6 ವಿದ್ಯಾರ್ಥಿಗಳು ಹಾಗೂ ಒಬ್ಬ ಬೈಕ್ ಸವಾರನ ದುರ್ಮರಣ ಕುಟುಂಬಗಳಿಗೆ ಎಂದೂ ಕೂಡ ಮರೆಯದಂಥ ಕಹಿ ನೆನಪಾಗಿ ಉಳಿದಿರೋದು. ಅದರಲ್ಲೂ ಕೂಡ ಗಗನ್ ಕುಟುಂಬದ ಪರಿಸ್ಥಿತಿ ಕಂಡು ಅನೇಕರು ಮಮ್ಮಲ ಮರಗುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ವ್ಯಾಪ್ತಿಯ ಎಂ ಸತ್ಯಾವರ ಗ್ರಾಮದ ಸಮೀಪ ನಸುಕಿನ ಜಾವ ಸುಮಾರು ಬೆಳಗ್ಗೆ 4:50 ವೇಳೆಗೆ ನಡೆದಂಥ ಭೀಕರ ಸರಣಿ ರಸ್ತೆ ಅಪಘಾತ ಹಿಂದೆಂದೂ ಕೂಡ ಕಂಡಿರಲಿಲ್ಲ, ಕೇಳಿರಲಿಲ್ಲ ಅಂತ ಸ್ಥಳೀಯರೇ ಆಘಾತದ ಕ್ಷಣಗಳನ್ನು ಆಘಾತಕಾರಿಯಾಗಿ ವ್ಯಕ್ತಪಡಿಸ್ತಾರೆ. ಆದರೆ ಸ್ನೇಹಿತರೆ, ವಿಧಿ ಒಂದು ಕುಟುಂಬದಲ್ಲಿ ಹೇಗೆ ಆಟ ಆಡಬಲ್ಲದು ಅನ್ನೋದಕ್ಕೆ ಈ ದುರಂತವೇ ಸಾಕ್ಷಿ. ಕಣ್ಣು ಕಿತ್ಕೊಂಡಂಥ ಭಗವಂತ ತಾಯಿಗೆ ಪ್ರಪಂಚವನ್ನೇ ನೋಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಇತ್ತ ತಾಯಿಗೆ ಕಣ್ಣಾಗಿದ್ದಂಥ ಮಗನನ್ನು ಕೂಡ ತಾಯಿ ಪಾಲಿಗೆ ಉಳಿಸಲಿಲ್ಲ. ಇದು ಮೇಲೊಬ್ಬ ಇರುವ ಸೂತ್ರಧಾರನಿಗೆ ಮಮಕಾರ ಇಲ್ಲದೆ ಹೋಯ್ತೆ ಅಂತ ಸುದ್ದಿ ಕೇಳಿದಂಥ ಎಲ್ಲರ ಮನಗಳು ಕೂಡ ವ್ಯಥೆ ಪಡ್ತಾ ಇರೋದು, ನೋವನ್ನು ಹಂಚಿಕೊಳ್ತಾ ಇರೋದು. ಸ್ನೇಹಿತರೆ, ದೇವನಹಳ್ಳಿ ತಾಲೂಕಿನ ದೇವನಾಯಕನಹಳ್ಳಿ ಗ್ರಾಮದ 26 ವರ್ಷದ ಯುವಕ ನೈಟ್ ಶಿಫ್ಟ್ ಫ್ಯಾಕ್ಟ್ರಿ ಕೆಲಸ ಮುಗಿಸಿ ಮನೆಗೆ ತೆರಳುತ್ತಾ ಇದ್ದಂಥ ಸಮಯ 6 ಜನ ವಿದ್ಯಾರ್ಥಿಗಳು ಮೋಜು ಮಸ್ತಿಗೆ ಅಮಾಯಕ ಹುಡುಗನ ಬಲಿ ಪಡೆದು ಬಿಟ್ಟರು ಅನ್ನೋದೇ ದುರದೃಷ್ಟಕರ ಅಂತ ಜನರು ಮಾತನಾಡ್ಕೊಳ್ತಾ ಇರೋದು. ಹಿಂದಿನಿಂದ ಖುಷಿಯಲ್ಲಿ ಮೋಜು ತಮಾಷೆ ಮಾಡ್ತಾ ಹೈ ಸ್ಪೀಡ್ನಲ್ಲಿ ಕಾರು ಚಲಾಯಿಸ್ಕೊಂಡು ಬರ್ತಿದ್ದ ಹುಡುಗರು ಮೊದಲು ನೇರವಾಗಿ ಗುದ್ದಿದ್ದೇ ಬೈಕ್ನಲ್ಲಿದ್ದಂಥ ಗಗನ್ಗೆ. ಒಂದು ಕಡೆ ಅಪ್ಪ ಕೈ ಬಿಟ್ಟು ಹೋಗಿ ತುಂಬ ವರ್ಷಗಳಾಯಿತು. ಅಪ್ಪನನ್ನು ಕಳೆದುಕೊಂಡಿದ್ದಂಥ ಗಗನ್. ನಮ್ಮಮ್ಮನಿಗೆ ನಾನೇ ಆಸರೆ, ಅವಳಿಗೂ ಕೂಡ ದೃಷ್ಟಿ ಸರಿಯಿಲ್ಲ, ಮನೆ ಸಂಸಾರ ಕಷ್ಟಗಳು, ಹೀಗೆ ಎಲ್ಲವನ್ನೂ ತಾನೇ ಜವಾಬ್ದಾರಿಯನ್ನು ಹೊತ್ತು ಕುಟುಂಬವನ್ನು ನಡೆಸ್ತಾ ಇದ್ದಂಥ ಹುಡುಗ. ಸಂಸಾರದ ನೊಗ ಹೊತ್ತವನ ಬೆನ್ನಿಗೆ ಇವತ್ತು ನೇರವಾಗಿ ಬಡಿದಂಥ ಕಾರು ರಸ್ತೆಯಲ್ಲೇ ಕ್ಷಣಾರ್ಧದಲ್ಲಿ ಆತನ ಪ್ರಾಣವನ್ನು ಕೂಡ ತೆಗೆದುಬಿಡ್ತು. ಸ್ನೇಹಿತರೆ, ಪಿಲಗುಂಪೆ ಫ್ಯಾಕ್ಟ್ರಿಯಲ್ಲಿ ಹಣ್ಣು ತರಕಾರಿ ರಫ್ತು ಮಾಡುವ ಕಂಪನಿಯಲ್ಲಿ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಇದ್ದಂಥ ಹುಡುಗ ಗಗನ್. ನೋಡಿ ಆ ಕೊನೆ ಕ್ಷಣಗಳು ಹೇಗಿದೆ ಅಂತ. ಅಮ್ಮನಿಗೆ ಕರೆ ಮಾಡಿ ಮನೆಗೆ ನೈಟ್ ಶಿಫ್ಟನ್ನು ಮುಗಿಸಿ ವಾಪಸ್ ಆಗ್ತಾ ಇದ್ದಂಥ ಹುಡುಗ. ಇನ್ನು ನೋವಿನ ಸಂಗತಿ ಅಂದರೆ ಆ ಅಂಧ ತಾಯಿಯ ಬದುಕನ್ನು ಇನ್ನು ಶಾಶ್ವತ ಕತ್ತಲಿಗೆ ನೂಕದಂತಾಗಿ ಬಿಟ್ಟಿದೆ. ಆ ತಾಯಿಗೆ ಈಗ ಯಾರೂ ಕೂಡ ದಿಕ್ಕಿಲ್ಲ. ನೋಡಿ, ವ್ಯವಸಾಯ ಮಾಡಿಕೊಂಡು ಮಗನನ್ನು ಓದಿಸಿ ಬೆಳೆಸಿದ್ರು. ಪದವಿ ಪಡೆದಂಥ ಗಗನ್ ಮನೆಯ ಜವಾಬ್ದಾರಿಯನ್ನು ಹೊತ್ತು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ. ಆದರೆ ನಿನ್ನೆ ಸಂಜೆ ಡ್ಯೂಟಿ ಹೋಗೋ ಮುನ್ನವೇ ತಾಯಿ ಜೊತೆ ಮಾತನಾಡಿದ್ದ. ಎಂತಹ ಖುಷಿ ವಿಚಾರಗಳನ್ನು ತಾಯಿಯೊಂದಿಗೆ ಹಂಚ್ಕೊಂಡಿದ್ದ. ಫೋನ್ ಮಾಡಿ ಕಂಪನಿಯವರೇ ಅಮ್ಮ ನನಗೆ ಕಾರ್ ಕೊಡ್ತಾರೆ ಅಂತಾನೂ ಕೂಡ ಹೇಳ್ಕೊಂಡಿದ್ದಂತೆ. ಆದರೆ ಇದೀಗ ಮಗನ ಮಾತನ್ನು ನೆನೆದು ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ನಗರದ ವಿವಿಧ ಶಾಲಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳು ನೋಡಿ, ಪ್ರತಿಯೊಬ್ಬರ ಸಾವಿಗೂ ಕೂಡ ಬಹಳಷ್ಟು ಮರುಕವನ್ನು ವ್ಯಕ್ತಪಡಿಸಲೇಬೇಕು. ಆದರೆ ಒಟ್ಟಿಗೆ ಲಾಂಗ್ ಡ್ರೈವ್ ಹೋಗಿದ್ದವರು ಒಬ್ಬರ ಬಳಿ ಕೂಡ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇರಲಿಲ್ಲ. ಕಾರ್ನಲ್ಲಿದ್ದವರೆಲ್ಲರೂ ಕೂಡ SSLC, PUC, ಇನ್ನು ಅಪ್ರಾಪ್ತ ಹುಡುಗರು. ಅಪ್ಪ ಅಮ್ಮನಿಗೂ ಕೂಡ ತಿಳಿಸದೆ ಅವಸರದಲ್ಲಿ ಹೊರಟಂಥ ಪ್ರಯಾಣ ಈಗೊಂದು ದುಃಖಕರ ಅಂತ್ಯಕ್ಕೆ ಕಾರಣವಾಗುತ್ತೆ ಅಂತ ಯಾರು ಕೂಡ ಅಂದಾಜು ಮಾಡಿರಲಿಕ್ಕಿಲ್ಲ. ಅಮ್ಮನಿಗೆ ಗೊತ್ತಿಲ್ಲದೆ ಹೊರಟಿದ್ದಂಥ ಅಶ್ವಿನ್ ಅನ್ನೋ ಹುಡುಗನ ಒಂದಿಷ್ಟು ಕತೆ ಬೆಳಗ್ಗೆ ಎದ್ದ ತಾಯಿಗೆ ಬಂತು. ಆ ಥರದೊಂದು ಭೀಕರವಾದಂಥ ಸುದ್ದಿ ನೋಡಿ. ಮೃತ ಯುವಕರಲ್ಲಿ ಅಶ್ವಿನ್ ನಾಯರ್ ಅನ್ನೋನು ಕೂಡ ಒಬ್ಬನು. ನನ್ನ ಗಗನ್ನ ಸ್ಟೋರಿಯೇ ಇಷ್ಟು ಭಯಾನಕವಾಗಿದೆ. 17 ವರ್ಷ ಅಶ್ವಿನ್ ನಾಯರ್ ಅನ್ನೋ ಹುಡುಗನಿಗೆ. ಯಲಹಂಕದ RVPU ಕಾಲೇಜ್ನಲ್ಲಿ ಓದ್ತಾ ಇದ್ದಂಥ ಹುಡುಗ. ಪರೀಕ್ಷೆ ಮುಗಿದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಪ್ಲ್ಯಾನ್ ಮಾಡೋಣ, ಪರೀಕ್ಷೆಯಿಂದ ರಿಲೀಫ್ ಆಗಿದ್ದೀವಿ, ಖುಷಿಯಿಂದ ಒಂದು ನೈಟ್ ಔಟ್ ಹೋಗೋಣ ಅಂತ ಹೇಳಿ ಹೊರಟಿರೋದು. ಅಮ್ಮನಿಗೂ ಕೂಡ ಹೇಳ್ದಂತೆ ಮನೆಯಿಂದ ಹೊರಟುಬಿಟ್ಟಿದ್ದ. ಮಗ ಮನೆಯಲ್ಲಿ ಮಲಗಿದಾನೆ ಅಂದ್ಕೊಂಡಿದ್ದಂಥ ತಾಯಿ ಬೆಳಗ್ಗೆ ಸೆಕ್ಯೂರಿಟಿ ಗಾರ್ಡ್ಗೆ ಬಂದು ನಿಮ್ಮ ಮಗ ಕಾರ್ನಲ್ಲಿ ಸ್ನೇಹಿತರ ಜೊತೆ ಹೋದ ಅನ್ನೋ ಸೆಕ್ಯೂರಿಟಿ ಗಾರ್ಡ್ ಮಾತನ್ನು ಕೇಳಿ ಒಂದು ರೀತಿಯಾದಂಥ ಆತಂಕ ಶುರುವಾಗ್ಬಿಡುತ್ತೆ. ತಕ್ಷಣಕ್ಕೆ ತಾಯಿ ಮಗನಿಗೆ ಕರೆ ಮಾಡ್ತಾರೆ. ಪೊಲೀಸ್ನವ್ರು ಫೋನ್ ಎತ್ತಿ ಅಪಘಾತವಾಗಿದೆ, ನಿಮ್ಮ ಮಗ ಮೃತಪಟ್ಟಿದ್ದಾನೆ ಅನ್ನೋ ಸುದ್ದಿ ಕೇಳಿದಾಗ
ಹೇಗೆ ಆಗಿರಬೇಡ ತಾಯಿ. ಆ ಕ್ಷಣದ ಸಂದರ್ಭ ತಾಯಿಗೆ ಒಂದು ರೀತಿಯಾಗಿ ಹೃದಯಾಘಾತವೇ ಒಂದು ರೀತಿಯಾಗಿ ಆಗಬಿಟ್ಟಿರುತ್ತೆ ಅನ್ನೋ ರೀತಿಯಾಗಿ ಹೇಳ್ತಾ ಇರೋದು ನಾನು. 2 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಂಥ ಅಶ್ವಿನ್ ಕುಟುಂಬಕ್ಕೆ ಈ ಥರದ ಒಂದು ಸುದ್ದಿ ದೊಡ್ಡ ಆಘಾತವನ್ನೇ ತಂದುಕೊಟ್ಟಿದೆ. ಇನ್ನೊಂದು ಕಡೆ ಅಪಘಾತದಲ್ಲಿ ಮೃತಪಟ್ಟಂಥ ಮತ್ತೋರ್ವ ವಿದ್ಯಾರ್ಥಿ ಅರ್ಹಾನ್ ಶರೀಫ್ ಅವರ ಕಥೆಯೂ ಕೂಡ ಅದೇ ರೀತಿಯಾಗಿ ಫ್ರೇಜರ್ ಟೌನ್ನಲ್ಲಿ ವಾಸ ಮಾಡ್ತಾ ಇದ್ದಂಥ ಕುಟುಂಬ. ಈತ ಕೇವಲ 10ನೇ ತರಗತಿ ಓದ್ತಾ ಇರೋ ಕುಟುಂಬ. ಸೋಮವಾರ ಕುಟುಂಬದೊಂದಿಗೆ ದುಬೈ ಮುಖಾಂತರವಾಗಿ ಮೆಕ್ಕಾಗೆ ಉಮ್ರಾ ಯಾತ್ರೆಗೆ ಹೋಗಬೇಕಾಗಿತ್ತು. ಟಿಕೆಟ್ ಕೂಡ ಬುಕ್ ಆಗಿತ್ತು. ಅದಕ್ಕಿಂತ ಮುಂಚೆ ಮತ್ತೊಂದು ರೀತಿಯಾಗಿ ಖುಷಿಯಾಗಿ ಒಂದು ನೈಟ್ ಔಟ್ ಹೋಗೋಣ ಅನ್ನೋ ಪ್ಲ್ಯಾನ್. ಅರ್ಹಾನ್ ಅವರ ಮಾವ ಸೈಯದ್ ಅವರು ಮಾತನಾಡ್ತಾ ಹೇಳ್ತಾರೆ, ರಾತ್ರಿ ಯಾರಿಗೂ ಕೂಡ ಹೇಳದೆ ಸ್ನೇಹಿತರ ಜೊತೆ ಹೋದ. ಬೆಳಗ್ಗೆ ಪೊಲೀಸ್ನವ್ರು ಕರೆ ಬಂದಾಗಲೇ ನಮಗೆಲ್ರಿಗೂ ಕೂಡ ಗೊತ್ತಾಯಿತು. ಮಗನ ಕನಸುಗಳೆಲ್ಲ ಮಣ್ಣಾಗಿ ಹೋಗಿಬಿಟ್ಟವು. ಬಹಳಷ್ಟು ದೊಡ್ಡ ದೊಡ್ಡ ಕನಸನ್ನು ಕಟ್ಕೊಂಡಿದ್ವಿ ಅಂತ ಅವರು ಕೂಡ ಬೆಕ್ಕಿ ಬೆಕ್ಕಿ ಹೇಳ್ತಾರೆ. ಇನ್ನೊಬ್ಬ ನೋಡಿ, ರಾತ್ರಿ ಜಾರ್ಜ್ ಅನ್ನೋ ಹುಡುಗ ರೂಮ್ನಲ್ಲಿ ಮಲಗ್ತೀನಿ ಅಂತಲೂ ಕೂಡ ಹೇಳಿರ್ತಾನೆ. ಮತ್ತು ಬೆಳಗ್ಗೆ ಪೊಲೀಸ್ನವರಿಂದ ಕರೆ ಬಂದಾಗ ತಂದೆ ನನ್ನ ಮಗ ಮನೆಯಲ್ಲೇ ಇದ್ದಾನೆ, ನೀವು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀರಿ, ಆ ಥರದ್ದು ಏನು ಕೆಟ್ಟದಾಗೆಲ್ಲ ಹೇಳಲಿಕ್ಕೆ ಹೋಗಬೇಡಿ ಅಂತ ಅವ್ರಿಗೆ ಗದರಿಸಿದ್ದಾರೆ. ನಂತರ ರೂಮಿಗೆ ಹೋಗಿ ಬಾಗಿಲು ತಡೆದಾಗ ತೆಗೆದೇ ಇರೋ ಕಾರಣ ಆತಂಕಗೊಂಡು ಇದು ಸತ್ಯವೋ ಸುಳ್ಳೋ ಅನ್ನೋ ಅನುಮಾನದಲ್ಲೇ ಆಸ್ಪತ್ರೆಗೆ ಧಾವಿಸ್ಬಿಟ್ರು. ಆದರೆ ಕೊನೆಗೆ ಮಗ ಸಾವನ್ನಪ್ಪಿರೋ ಸುದ್ದಿ ಅವರಿಗೆ ಖಚಿತವಾಗುತ್ತೆ. ಕುಟುಂಬ ಅಲ್ಲೇ ಮತ್ತೆ ಕುಸಿದು ಹೋಗಿಬಿಡುತ್ತೆ. ಸ್ನೇಹಿತರು ನೋಡಿ, ಒಂದೊಂದು ಕಥೆಗಳು ಕೂಡ ಭಯಾನಕವಾಗಿರೋದು. ನಾನು ಆರಂಭದಲ್ಲಿ ಇದರ ಘಟನೆಯ ಭೀಕರತೆಯನ್ನು ನಿಮಗೆ ಹೇಳಲಿಲ್ಲ, ಅದನ್ನು ಕೊನೆಯದಾಗಿ ಹೇಳಿಬಿಡ್ತೀನಿ ನೋಡಿ. ಹೊಸಕೋಟೆಯಿಂದ ದೇವನಹಳ್ಳಿ ಕಡೆಗೆ ತುಂಬ ಹೈ ಸ್ಪೀಡ್ನಲ್ಲಿ ಬರ್ತಾಯಿದ್ದಂಥ ಕಾರ್ನ ನಂಬರು ಕೂಡ ನಾನು ಹೇಳಿಬಿಡ್ತೀನಿ. KA03NW0138 ಮಹೇಂದ್ರ XUV ಕಾರು 700. ಮೊದಲು ಮುಂದೆ ಸಾಗ್ತಾ ಇದ್ದಂಥ ಬೈಕ್ಗೆ ಡಿಕ್ಕಿ ಹೊಡಿತಾ. ಬೈಕ್ನಲ್ಲಿ ಇದ್ದವನೇ ಗಗನ್. ಆ ಡಿಕ್ಕಿಯ ರಭಸಕ್ಕೆ ಪಲ್ಟಿ ಹೊಡೆದು ಬಿಡ್ತಾನೆ ಗಗನ್ನು. ಬೈಕ್ ಮೇಲಿಂದನೇ ಅವನ ದೇಹನೇ ಹಾರಿಕೊಂಡು ಹೋಗ್ಬಿಡುತ್ತೆ. ಎಸೆಯಲ್ಪಟ್ಟು ಕ್ಷಣಾರ್ಧದಲ್ಲೇ ಆತನ ಪ್ರಾಣ ಪಕ್ಷಿ ಕೂಡ ಹಾರೋಗುತ್ತೆ. ನಂತರ ಕಂಟ್ರೋಲ್ ತಪ್ಪತ್ತೆ. ಯಾವಾಗ ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ ಇವ್ರು ಗಾಬರಿ ಆಗಿಬಿಡ್ತಾರೆ. ಕಂಟ್ರೋಲ್ ತಪ್ಪತ್ತೆ ಗಾಡಿ. ತಕ್ಷಣ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿ ಆಗ್ಲಿಕ್ಕೆ ಶುರುವಾಗುತ್ತೆ. ಅದೇ ರೋಡ್ನಲ್ಲಿ ಎದುರಿಗೆ ಬರ್ತಾ ಇದ್ದಂಥ ಕ್ಯಾಂಟರ್ ವಾಹನಕ್ಕೆ ಮತ್ತೊಂದು ಡಿಕ್ಕಿ ಹೊಡೆಯುತ್ತೆ. ಆ ಡಿಕ್ಕಿಯಿಂದ ಅಂದರೆ ಹೋಗ್ತಾ ಇದ್ದಂಥ ಗಾಡಿಗೆ. ಅದಾದಮೇಲೆ ಕ್ಯಾಂಟರ್ ಕೂಡ ಪಲ್ಟಿಯಾಗಿ ಪಕ್ಕದ ರಸ್ತೆಗೆ ಬಿದ್ದಿದೆ. ಆದರೆ ಹಿಂಭಾಗದ ಚಕ್ರದ ಭಾಗ ಮಧ್ಯ ರಸ್ತೆಯಲ್ಲಿ ಬಿದ್ದ ಕಾರಣ ಆ ಕಡೆಯಿಂದ ಬರ್ತಾ ಇದ್ದಂಥ ಬ್ರೀಝಾ ಕಾರ್ ಅದಕ್ಕೆ ಡಿಕ್ಕಿ ಹೊಡೆಯುತ್ತೆ. ಈಗ ನೋಡಿ, ಒಂದರ ಹಿಂದೆ ಒಂದು ಸರಣಿ ಅಪಘಾತಗಳು ಅಂತ ಹೇಳ್ಬೋದು. ಇದು ಅಪಘಾತದ ತೀವ್ರತೆಯ ಬಗ್ಗೆ ಅನೇಕರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನು ನಾನು ಕೂಡ ಹೇಳ್ತಾ ಇದ್ದೀನಿ. XUV ಕಾರ್ನಲ್ಲಿದ್ದಂಥ 6 ಮಂದಿ ಯುವಕರು ಸ್ಥಳದಲ್ಲೇ ಪ್ರಾಣ ಕಳೆದುಕೊಳ್ತಾರೆ. ಎಲ್ರಿಗೂ ಕೂಡ ಒಂದು ಇದು ಏರ್ ಬ್ಯಾಗ್ ಓಪನ್ ಆಗಿದೆ. ಆದರೆ ಏರ್ ಬ್ಯಾಗ್ ಓಪನ್ ಆಗಿಯೂ ಕೂಡ ಅದು ಸ್ಫೋಟ ಆದ ಕಾರಣ ಯಾರನ್ನೂ ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಕಾರಿನ ಸ್ಥಿತಿಗತಿಯಂತೂ ಗುರುತೇ ಹಿಡಿಯೋಕ್ಕಾಗ್ತಾ ಇಲ್ಲ. ನುಜ್ಜು ಗುಜ್ಜ ಹೋಗಿಬಿಟ್ಟಿದ್ದಾವೆ. ಏರ್ ಬ್ಯಾಗ್ಗಳು ಕೂಡ ಸಂಪೂರ್ಣ ಓಪನ್ನಾಗಿ ಬ್ಲಾಸ್ಟ್ ಆಗಿರೋದು. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಬೇಕು. ಜೊತೆಗೆ ಅವರೆಲ್ಲರೂ ಕೂಡ ಪರ್ಫೆಕ್ಟ್ ಇದ್ದರೆ ಡ್ರೈವಿಂಗ್ನಲ್ಲಿ ಅದು ಕೂಡ ನೋಡ್ಕೊಳ್ಬೇಕಾಗತ್ತೆ. ಅಮಾಯಕರ ಪ್ರಾಣ ಪಕ್ಷಿ ಕೂಡ ಹಾರೋಗುತ್ತೆ. ಅದರಲ್ಲಿ ಯಾರಿಗೆ ಬರಬೇಕು ಅಂತ ಇಚ್ಛೆ ಇತ್ತೋ ಇರಲಿಲ್ವೋ ಫ್ರೆಂಡ್ಸ್ಗಳ ಒತ್ತಾಯಕ್ಕೆ ಕರೆದುಕೊಂಡು ಹೋಗೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನು ಮುಂಜಾನೆ ಒಂಥರ ನಸುಕಿನ ಜಾವ, ಅದು ಸರಿಯಾಗಿ ಸ್ಪಷ್ಟವಾಗಿ ಕಣ್ಣು ಕಾಣ್ತಿರೋದಿಲ್ಲ. ಇನ್ನೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕೂಡ ನಿದ್ರೆಯ ಮಂಪರ್ನಲ್ಲಿ ಇಡ್ತಾರೆ. ಅದು ಡೇ ಟೈಮ್ ಕೂಡ ಅಲ್ಲ ನೋಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದೇ ಸಮಯ ಕೂಡ ಬಂದಾಗ ಅದನ್ನು ಯಾರು ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ನಾವು ವಿಧಿಯ ಕಡೆ ಬಟ್ಟು ಮಾಡಿ ತೋರಿಸ್ಬೋದು. ಆದರೆ ಅದರ ನಿರ್ಧಾರಗಳನ್ನು ತೆಗೆದುಕೊಳ್ಳೋರು ನಾವೇ ಅಲ್ವಾ. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇದರ ಬಗ್ಗೆ ಕಾಳಜಿ ವಹಿಸಿದಾಗ ಮಾತ್ರ ಇಂತಹ ಅಪಘಾತಗಳಿಂದ ನಾವು ಕೂಡ ಪಾರಾಗಬಹುದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.